ಅಪ್ಪ ದೇವ್ರಿ ಒಳ್ಳೇದು ಮಾಡಪ್ಪ. ನಮ್ಮ ಹುಚ್ಚಮ್ಮ ಬಡ್ಕೊಂತ ಹಂಗೇನು ನನ್ನ ಗಂಡನು ಎಲ್ಗಾನ ಕೆಲ್ಸಕ್ಕೆ ಹೋದ್ರೆ ಬರೋದೇ ಇಲ್ಲ ಮನೆಗೆ. ದಿನ ಮನೆಗೆ ಬಾರಪ್ಪ ಅಂತಂದರೆ ಮನೆಗೆ ಬರಲ್ಲ. ದಿನ ಮನೆಗೆ ಬಂದರೆ ಅತ್ತ ನನಗೂ ನಿಮ್ಮದೇ ಅತ್ತ. ನಮ್ಮ ಮುಚ್ಚಿತಾಗೆ ನಾನು ದಿನ ಎಣಗಕ್ಕಾಗಲ್ಲ. ನನ್ನ ಗಂಡನಾದರೂ ಇದ್ರೆ ಅತ್ತ ಅವನ ಜೊತೆಗೆ ಬಂದಿಟ್ಟು ಗುದ್ದಾಡ್ತಾಳೆ. ನಮ್ಮ ಅತ್ತೆ ಇಲ್ಲಿದ್ರೆ ನನ್ನ ಜೊತೆಗೆ ಗುದ್ದಾಡ್ತಾಳೆ ಯಾವಾಗ್ಲೂ. ಭಾಗ್ಯಕ್ಕಯ್ಯ, ಏನು ಸಮಾಚಾರ? ಅಲ್ಲೇ ಕಾಪಿ ಕುಡ್ದೆ? ಇನ್ನ ಇಲ್ಲ ಕಣೆ. ಓ ಇವಾಗ ಹೋಗಿ ಕುಡಿಬೇಕು. ಬಾ. ನಿನಗೆ ಎಷ್ಟು ತಿಂಗಳು ಇವಾಗ? ನನಗೆ ಇನ್ನೊಂದು 2 ದಿವಸ ಹೋದ್ರೆ 9 ತಿಂಗಳಕ್ಕೆ ಬೀಳುತ್ತೆ. ಹೌದೇ? ನಂಗಾರೆ ಏರ್ಗೆ ಟೈಮು ಹತ್ರಕ್ಕೆ ಬಂತು ಅನ್ನು. ಹ್ಞೂ, ಇನ್ನೊಂದು 3-4 ದಿವಸ ಹೋದ್ರೆ 9 ತಿಂಗಳಕ್ಕೆ ಬೀಳುತ್ತೆ. ಆಮೇಲೆ 9 ತಿಂಗಳಕ್ಕೆ ಬಿದ್ಮೇಲೆ ಆಮೇಲೆ 1 ತಿಂಗಳಿಗೆ ಯಾವಾಗ ಬೇಕಾದ್ರೂ ಆಗುತ್ತೆ ಅನ್ಸುತ್ತೆ ಅಲ್ವೇ? ಕಣೆ ಗುಲಾಬಿ, ಹುಷಾರಾಗಿರು. ಇವಾಗ ಮನೆ ಕೆಲ್ಸಕ್ಕೆ ಹೋಗ್ತಿಲ್ವಾ ಸಾವುಕಾರ ಮನೆಗೆ? ಇಲ್ಲ ಹೋಗ್ತಿಲ್ಲ. ಚಿಕ್ಕ ಸಾವುಕಾರರು ಏನು ಬೇಡ ಬರಬೇಡ ಕೆಲ್ಸಕ್ಕೆ ಅಂತನ ಹೇಳಿದ್ರು ಮಲ್ಲಿನು ಚಿಕ್ಕ ಸಾವುಕಾರರು. ಅದಕ್ಕೆ ಇವಾಗ ಹೋಗ್ತಿಲ್ಲ. ಒಳ್ಳೇದಾತು ಬಿಡು. ನಿನ್ನ ಒಳ್ಳೇದಕ್ಕೆ ಅವರು ಹೇಳಿರತ್ ಪಾಪ. ತುಂಬ ಬಸ್ರಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಗಿದಾತು ಅಂತ ಹೇಳವ್ರೆ. ಆದ್ರೆ ನಿನಗೆ ಸ್ವಲ್ಪ ಈಗ ದುಡ್ಡಿಂದು ಸಮಸ್ಯೆ ಆಗುತ್ತೆ ನಮ್ಮಲೆ. ಈಗ ಹೆಂಗೋ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ನಿನ್ನ ಗಂಡ ತಿಪ್ಪೆ ಸರ ಅಂತ ಕೂಲಿನೇ ನೆಚ್ಕೊಂಡಿರ್ಬೇಕು. ಇನ್ನೊಂದು ಪಾಪು ದೊಡ್ಡದಾಗತಕ್ಕ ನೀನ್ ತಿರ್ಗಾ ಕೆಲ್ಸಕ್ಕೆ ಹೋಗತಕ್ಕ ಅಲ್ವೇ? ದೇವ್ರ ದಯಿಂದ ಅಂತ ಕಷ್ಟ ಏನು ಇಲ್ಲ ಕಣ್ ಬಗೆಕಯ್ಯ. ಚಿಕ್ಕ ಸಾವುಕಾರ ಇದಾರಲ್ಲ ಅವರು ತುಂಬಾ ಒಳ್ಳೆಯವರು. ನನಗೆ ನಿನ್ ಕೆಲ್ಸಕ್ಕೆ ಬರ್ದಿದ್ರು ನಿನ್ ಸಂಬಳನ ಕಳಿಸ್ತೀನಿ ನಿಮ್ಮ ಮನೆಗೇನೆ, ಏನು ಚಿಂತೆ ಮಾಡ್ಬೇಡ ಅಂತ ಹೇಳ್ ಕಳ್ಸಿದ್ದಾರೆ. ಹೌದೇನೆ? ಹಬ್ಬ ಇನ್ನೂ ಒಳ್ಳೇದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿದ್ರು ಸಂಬಳ ಕೊಡ್ತಾರೆ ಅಂದ್ರೆ ನಿನಗೇನು ಚಿಂತೆ ಇಲ್ಲಲ್ಲ ಅಲ್ವೇ? ಓ, ಇಲ್ಲಿಗೆ ಬಂದಿದ್ದೆ ಗುಲಾಬಿ ನೀನು. ನಾನು ಅಲ್ಲಿ ನಿಮ್ಮ ಅಂತಕ್ಕೆ ಹೋಗಿದ್ದೆ ನೀನು ಮಾತಾಡ್ಸೋಣ ಅಂತನ. ಅಲ್ಲಿ ಯಾರ ಪಕ್ತಾಗ್ಲಾರು ಹಂಗಂದ್ರು. ಇವಾಗ ದೇವಸ್ಥಾನಕ್ಕೆ ಕಡಿಕೆ ಹೋತು ಗುಲಾಬಿ ಅಂತನ, ಅದಕ್ಕೆ ಇಲ್ಲೇ ಬಂದೆ. ಹೌದಮ್ಮಲ್ಲಿ ನಾನು ಈಗಿನ ಗುಡಿಯಕ್ಕೆ ಬಂದೆ ಕೈ ಮುಗ್ದೋಗೋಣ ಅಂತನ. ಇನ್ನೇನು ಮಾಡೋದು, ಮನೆಯಾಗ ನನಗೂ ಬೇಜಾರಾಗ್ತಿತ್ತ ಇಟ್ಲ ಬಂದೆ. ಯಾಕೆ ಬಂದಿದ್ದು ನಮ್ಮಂತಕ್ಕೆ? ಯಾಕೆ ಅಂದ್ರೆ ನೀನು ಬಂದಿಲ್ವಲ್ಲ ನಿನ್ನೆ ಇವತ್ತು ಕೆಲ್ಸಕ್ಕೆ. ಅದಕ್ಕೆ ನನಗೂ ಬೇಜಾರಾಗೋದು. ಇಷ್ಟ ದಿನ ನಿನ್ ಜೊತೆಗೆ ಹಂಗ ಮಾತಾಡ್ಕೊಂಡು ಇಬ್ರು ಕೆಲಸ ಮಾಡ್ತಿದ್ವಿ. ಆದ್ರೆ ನನ್ಗೆ ಯಾಕೋ ಬೇಜಾರು ಒಬ್ಳಿಗೆ ಮಾಡಕ್ಕೆ. ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹೋಗೋಣ, ಕುತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಕಣೆ ಗುಲಾಬಿ, ನೀನ್ ಸೀಮಂತ ಮಾಡಲ್ವೇನಿ? ಸೀಮಂತನ? ಅಯ್ಯೋ ಬಿಡು ಭಾಗ್ಯಕ್ಕಯ್ಯ, ನಮ್ಮಂತ ಬಡವರಿಗೆಲ್ಲ ಈ ಸೀಮಂತ ಯಾಕೆ? ಸಾಕು ದೇವ್ರ ದಯಿಂದನ ಏನು ತೊಂದರೆ ಆಗ್ದಂಗೆ ಯಾರಿಗೆ ಆದ್ರೆ ಅಷ್ಟೇ ಸಾಕು. ಅಲ್ವಾ? ಅಲ್ಲ ಅದು ಸರಿನೇ. ಆದ್ರೂ ನೀನು ಎಷ್ಟು ಒಂದು 4-5 ವರ್ಷದಿಂದನ ಮಲ್ಲಿರ ಮನೆಯಾಗೆ ಕೆಲಸ ಮಾಡ್ಕೊಂಡಿದ್ದೀಯಮ್ಮ. ನಿನ್ ಸೀಮಂತ ಮಾಡಕ್ಕೆ ಅವ್ರಿಗೇನೇನು ಅಷ್ಟೇನು ಹೆಚ್ಚಾಗ್ಬಿಡುತ್ತಾ? ಮಾಡ್ಬೋದಮ್ಮ ಮಲ್ಲಿ, ಸೀಮಂತ ಮಾಡಕ್ಕೆ ಹೇಳಿ ನಿನ್ ಗಂಡಿಗೆ ಗುಲಾಬಿಗೆ. ಪಾಪ ಚೊಚ್ಚಲು ಬಸ್ರಿ, ಅವಳಿಗೂ ಆಸೆ ಇರಲ್ವಾ? ಅಯ್ಯೋ ಭಾಗ್ಯಕ್ಕಯ್ಯ, ಪಾಪ ಮಲ್ಲಿಗೆ ಹೇಳಿ ಯಾಕೆ ಅವಳನ್ನ ಇಕ್ಕಟ್ಟಿಗೆ ಯಾಕೆ ಸಿಗಿಸ್ತೀಯ? ಅವಳದೇನು ನಡೆಯುತ್ತೆ ಹೇಳು? ಅಲ್ಲೇನಿದ್ರು ಸಾವುಕಾರರು ಅಮ್ಮವರು ಆಮೇಲೆ ಚಿಕ್ಕ ಸಾವುಕಾರದು ಅಷ್ಟೇ ನಡೆಯೋದು. ಅಲ್ಲ ಅದನ್ನೇನೆ ನಾನು ಹೇಳಿದ್ದು. ಗಂಡಿಗೆ ಹೇಳಿದ್ರೆ ಹೆಂಗೂ ನಿನ್ ಸಂಬಳ ಬೇರೆ ಕೊಡ್ತೀನಿ ಅಂತ ರಾಜನೇ ಹೇಳಿದಂತಾನೆ. ಅದಕ್ಕೆ ನಿನ್ ಸೀಮಂತನು ಮಾಡಿದ್ರೆ ನಿನಗೂ ಸಂತೋಷ ಆಗುತ್ತಲ್ವಾ? ನಿನ್ ಗಂಡಿಗೂ ಸಂತೋಷ ಆಗುತ್ತೆ. ತಿಪ್ಪೆಗೆ ಇಬ್ರು ಆ ಮನೆಗೋಸ್ಕರ ಎಷ್ಟು ದುಡಿತಾ ಇದೀರ ಹೇಳು? ತಿಪ್ಪೆ ಅಂತೂ ಸಾಲೆ ಅವ್ನು ಹುಟ್ಟಾಗಿಂದ ಸಾವುಕಾರ ಜೊತೆಗೆ ಇರೋದೇ ನಾನು ನೋಡ್ರೆ. ನಾನು ಬಂದಾಗಿಂದ ಈ ಊರಿಗೆ ಮದುವೆ ಮಾಡ್ಕೊಂಡ್ ಬಂದಾಗಿಂದ ಸಾವುಕಾರನ್ ಬಿಟ್ಟು ಎಲ್ಲೆಲ್ಲೂ ಹೊರಗಾಗಿಲ್ಲಪ್ಪ. ಅದೇನೋ ಸರಿ ಭಾಗ್ಯಕ್ಕಯ್ಯ. ಆದ್ರೆ ನಾನು ಅಲ್ಲ ಈಗ ಸಂಬಳ ನಮ್ಮ ಅತ್ತೆ ಏನಂತೈತೋ ಏನೋ ನಾನು ಹೇಳೋದು. ಆಮೇಲೆ ನೀನೇ ನಿಮ್ಮ ಮನೆ ಯಜಮಾನಿನ ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಹತ್ರ ಯಾರಪ್ಪ? ಪರವಾಗಿಲ್ಲ ಮಲ್ಲಿ, ನನಗೇನು ಅಂತ ಆಸೆ ಏನು ಇಲ್ಲ. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಆರಾಮಾಗಿರು. ಭಾಗ್ಯಕ್ಕಯ್ಯ ಸುಮ್ಮನೆ ಮಾತಿಗೆ ಹೇಳೈತೆ ಅಷ್ಟೇ. ಅದ್ರ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ಮನಿರು. ನನ್ನ ತಾಯಿ ನನಗೇನು ನನಗೆ ಗೊತ್ತೈತೆ ನಾವ್ ಹೆಂಗಿರ್ಬೇಕು ಅಂತಾನ. ಬಿಡು. ಸರಿ ಆಯ್ತು, ನೋಡೋಣ. ನಮ್ಮ ಮನೆಯವ್ರ ಹತ್ರ ಒಂದು ಮಾತು ಹೇಳ್ತೀನಿ. ಬೇಡ ಮಲ್ಲಿ, ದಯವಿಟ್ಟು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ. ಆಮೇಲೆ ಚಿಕ್ಕ ಸಾವುಕಾರರು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಪಾಪ ಸಂಬಳ ಕೊಡ್ತಿರೋದೇ ಹೆಚ್ಚು ನೀವು ನನಗೆ. ಕೆಲ್ಸಕ್ಕೆ ಬರ್ದಿದ್ರು ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಅವ್ರು ದೊಡ್ಡ ಗುಣದಿಂದನ ಹಂಗಂತ ಹೇಳಿ ಸೀಮಂತನೂ ನೀವೇ ಮಾಡ್ರಿ ಅಂತ ಕೇಳಕ್ಕಾಗುತ್ತೆ? ಹಂಗೆಲ್ಲ ಏನು ಬೇಡ, ಹೇಳ್ಬೇಡ, ಸುಮ್ಮನಿರು. ಗುಲಾಬಿ ಬಿಡು. ಏನ್ ನೀನೇನು ಅವ್ರ ಮನೆಗೆ ಎಷ್ಟು ದುಡ್ದಿದ್ಯಾ? ಏನ್ ಮಾಡ್ತಾರೆ? ಇಲ್ಲಾಂದ್ರೆ ನಾವು ಒಂದಿಟ್ಟು ಹಾಕ್ತಿರೋಣ. ಹೇಳ್ತೀವಿ, ನಾನು ಲಸ್ಮಕ್ಕ ಗುಂಡಜ್ಜಿಗೂ ಪಾನು ನಿಂಗಮ್ಮ ಎಲ್ಲರಿಗೂ ಹೇಳ್ತೀವಿ. ನಾವು ಒಂದಿಟ್ಟು ಹಾಕ್ತೀವಿ, ಅವ್ರೊಂದಿಟ್ಟು ಹಾಕಿ ಅವ್ರೊಂದಿಷ್ಟ ಮಾಡ್ಲೇಳೇನು? ಅಯ್ಯೋ ಭಾಗ್ಯಕ್ಕಯ್ಯ, ಪಾಪ ಎಲ್ಲರಿಗೂ ಕೂಲಿ ಮಾಡ್ಕೊಂಡು ತಿನ್ನೋರೇ ಇರೋದು. ನಮ್ಮ ಅಮ್ಮ ಲಸ್ಮಕ್ಕಯ್ಯ, ಗುಂಡಜ್ಜಿ, ನೀನು, ಬಾನು ಅಕ್ಕ ಎಲ್ಲರೂ ಬರ್ತಂದವ್ರೆ. ಪರವಾಗಿಲ್ಲ ಬಿಡಿ, ನಾನೇ ನೋಡೋಣ ನಮ್ಮ ಮನೆಯವ್ರಿಗೆ ಹೇಳ್ತೀನಿ.
ಸರಿ ಹೇಳು ಹೇಳು. ಒಂದು ಮಾತು ಹೇಳಿ ನೋಡು. ಆ, ಆದ್ರೆ ಆಗ್ಲಿ ಇಲ್ದಿದ್ರೆ ಏನ್ ಪರವಾಗಿಲ್ಲ, ಅವಳೇನ್ ಬೇಜಾರು ಮಾಡ್ಕೊಂಬಲ್ಲ ಅಲ್ಲೇನು ಗುಲಾಬಿ. ಬಿಡು ಭಾಗ್ಯಕಯ್ಯ, ಅಂತ ಆಸೆ ಎಲ್ಲ ಏನೂ ಇಲ್ಲ, ಬೇಡ ಬಿಡು ಮೇಲೆ ಏನು ಹೇಳಕ್ ಹೋಗ್ಬೇಡ. ಯಾಕೆ ಸಾಕು ನನ್ಗೆ ಇಷ್ಟೇನೆ, ಇಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದೀರಲ್ಲ, ನನ್ ಕಷ್ಟ ಸುಖ ವಿಚಾರಿಸ್ಕೊಂಡು ಅಷ್ಟೇ ಸಾಕು. ಇದ್ಯಾಕೆ ಇವ್ರು ಮೂವರು ಹಿಂಗ್ ನಿಂತ್ಕೊಂಡವ್ರೆ ದೇವಸ್ಥಾನದಾಗೆ, ಬಂದರು ಕೈ ಮುಗ್ದು ಹೋಗ್ಬೇಕು, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡವ್ರೆ. ಏನ್ ಮಲ್ಲಿ ನೀನು ಗುಲಾಬಿನು ಯಾಕೋ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾಕೆ ಅಲ್ಲಿ ನಿಮ್ಮನೆಗೆ ಮಾತಾಡಕ್ಕೆ ಅಮ್ಮೋರು ಇರ್ತಾರೆ ಅಂತನಾ? ಏನ್ ಸಾಕಕ್ಕ ಹಿಂಗಂತ ಇದ್ಯಾ? ಅತ್ತೆ ಇದ್ರೆ ನಾವೇನ್ ಮಾತಾಡಕ್ಕೇನೆ ಎದ್ರಕಂತೀವ? ನಾವಿಲ್ಲಿ ಕೈ ಮುಗ್ದೋಗಕ್ಕಂತಾನೆ ಬಂದಿದ್ದು, ಏನೋ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇನೆ. ನನ್ಗೇನ್ ಗೊತ್ತಿಲ್ವಾ? ಅಮ್ಮೋರ್ನ ಅಲ್ಲಿ ನಿಮ್ಮನೆಗೆ ಬೈಕಮ್ಮಕ್ಕಾಗಲ್ವಲ್ಲ ನೀನು ಗುಲಾಬಿನು, ಅದಕ್ಕೆ ಇಲ್ಲಿ ದೇವಸ್ಥಾನದಾಗೆ ಕೈ ಮುಗಿಯಕ್ಕಂತ ನೆಪ ಮಾಡ್ಕೊಂಡು ಇಲ್ಲಿ ಬಂದು ಬೈಕೊಂಡ್ ನಿಂತಿದ್ರ ತಾನೆ. ನಮ್ಮ ಅತ್ತೆ ಹಂಗ್ ಮಾಡ್ತಾಳೆ, ನಮ್ಮ ಅತ್ತೆ ಹಿಂಗ್ ಮಾಡ್ಲು ಅಂತ ನೀನ್ ಬೈಕಂತಿರ್ತೀಯ? ಗುಲಾಬಿ ಹೌದೌದು, ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ಅತ್ತೆ ನೀನು ಹಂಗ್ ಮಾಡ್ಬೇಕು, ನಿಮ್ಮ ಅತ್ತೆ ನೀನು ಹಿಂಗ್ ಮಾಡ್ಬೇಕು ಅಂತ ಬೈಕಂತ ಇದ್ದೀರ ತಾನೆ. ಅದಕ್ಕೆ ಸರಿಯಾಗಿ ಈ ಭಾಗ್ಯಮ್ಮನ ಒಂದೇನಾದ್ರೂ ಹೇಳಿರ್ತಾಳೆ. ಹೌದೌದು, ಆ ಕಾಳಮ್ಮಗೆ ದಿಮಾಕ್ ಜಾಸ್ತಿ, ನೀನು ಆ ದಿಮಾಕ್ನ ಮುರಿಬೇಕು ಮಲ್ಲಿ ಅಂತ ಹೇಳ್ಕೊಟ್ಟಿರ್ತಾಳೆ ಆ ಭಾಗ್ಯಮ್ಮ. ನನಗ್ ಗೊತ್ತೈತೆ ನೀವು ಇದನ್ನೇ ಮಾತಾಡಿರೋದಿಲ್ಲಿ ಅಂತನ. ಸಾಕಮ್ಮ, ಏನ್ ಮಾತಾಡ್ತಾ ಇದ್ಯಾ? ನಿನ್ಗೆ ಬರೇನೆ ಕೆಟ್ಟದ್ದೇನ ಬರೋದು? ನಾವಿಲ್ಲಿ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ಬರೀ ಕೆಟ್ಟದ್ದೇ ಯೋಚನೆ ಮಾಡ್ತಿಯಲ್ಲ. ನೀನ್ ಮನಸ್ನಾಗಿರೋದೆಲ್ಲ ಕೆಟ್ಟದ್ದು, ನೀನ್ ಆಡೋ ಮಾತನು ಹಂಗೆ ಇರುತ್ತೆ. ನಾಚಿಕೆ ಆಗ್ಬೇಕು ನಿನ್ಗೆ. ಹೂ ಕಣಕ, ನಾವ್ಯಾಕೆ ನಮ್ಮ ಅತ್ತೆನ್ ಬೈಕಮ್ಮನ? ನಮ್ಮತ್ತೆ ನನ್ನ ಚೆನ್ನಾಗೇ ನೋಡ್ಕೊಂಬತ್ತೆ, ಗುಲಾಬಿನೂ ಚೆನ್ನಾಗೇ ನೋಡ್ಕೊಂತಾರೆ. ಈಗ ಗುಲಾಬಿ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಾನು ಮಾತಾಡ್ಸೋಣ ಅಂತ ಮಂತಕ್ಕೆ ಹೋಗಿದ್ದೆ, ಮಂತಗಿರ್ಲಿಲ್ಲ, ಸೀದಾ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದೈತೆ ಅಂತ ಓದು ದೇವಸ್ಥಾನಕ್ಕೆ ಹೋಯ್ತು ಅಂತಾನೆ ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಏನೋ ಭಾಗ್ಯಕಯ್ಯ ಗುಲಾಬಿದು ಸೀಮಂತ ಮಾಡಿ ನೀವು ಅಂತ ಹೇಳ್ತಿತ್ತು, ಅದಕ್ಕೆ ನಂದೇನಾಯ್ತಕ್ಕ ನಮ್ಮ ಮನೆಗೆ ನಮ್ಮ ಅತ್ತೆ ನಮ್ಮ ಮಾವ ಒಪ್ಬೇಕು ಅಂತ ಹೇಳ್ತಿದ್ದೆ ಅಷ್ಟೇನೆ. ನೀನೇ ಹಿಂಗ್ ಮಾತಾಡ್ತಾ ಇದ್ಯಲ್ಲ, ನಮ್ಮ ಅತ್ತೆ ನಾವ್ಯಾಕೆ ಬೈಕಮ್ಮನ? ಅಯ್ಯೋ, ನನಗೇನ್ ಗೊತ್ತಿತ್ತು ಗುಲಾಬಿ ನಿಮ್ಮ ಮನೆಗೆ ಮನೆ ಕೆಲ್ಸಕ್ಕೆ ಗೊತ್ತಿಲ್ಲ ಇವಾಗ ಅಂತಾನ? ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಮನೆ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಇಂಥದ್ದೇ ಏನೋ ಇರುತ್ತೇನೋ ಅಂತ ಅನ್ಕೊಂಡೆ ಅಷ್ಟೇ. ಬಿಡು, ನೀನ್ ಯಾಕೆ ಹಂಗಾಡ್ತೀಯ ಮಲ್ಲಿ? ಸಾವುಕಾರ ಮನೆಗೆ ಸೊಸೆ ಅಂತ ಹೇಳಿ ನಿನ್ಗೇನೆ ಎಡ್ಕೊಂಡ್ ಬಂದೇವೆ. ನೀನು ಮೊದ್ಲು ಕೂಲಿ ಮಾಡೋಳೇನೆ, ನಿಮ್ಮಮ್ಮ ಅಪ್ಪ ಇನ್ನೂ ಈಗಲೂ ಕೂಲಿನೇ ಮಾಡೋದು. ಸಾವುಕಾರ ಮನೆ ಸೊಸೆ ಅಂತನ ನನ್ ಮೇಲೇನೆ ದಬಾಯಿಸಕ್ ಬರ್ಬೇಡ. ನನಗೂ ಗೊತ್ತೈತಿ ಮಲ್ಲಿ. ಮಲ್ಲಿ, ಈ ಸಾಕಮ್ಮನಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀನು ಹಿಂಗೆ ಮೆತ್ತ ಮಾತಾಡಿದ್ರೆ ಈ ಸಾಕಮ್ಮ ಎದರ್ಕಮಲ್ಲ, ಎದುರ್ಸಕ್ ಬತ್ತಾಳೆ, ತೆಗೀಲಿ ನನ್ನಂತ ಸರಿ ಅವಳಿಗೆ. ನಾನೇನಾದ್ರೂ ಬಸ್ರಿ ಅಲ್ದಿದೆ ಏನಿಲ್ಲ, ಸಾಕಮ್ಮನ ಕಪ್ಪಳಕ್ ಬಾರಿಸ್ತಿದ್ದೆ ಹಿಂಗೆಲ್ಲ ಮಾತಾಡಿದ್ರೆ. ಬೇಡ ಬಿಡು ಗುಲಾಬಿ, ಬೇಡ ಬಿಡು. ಏನೇ ಓಹೋ, ಇವಳು ಏನೋ ಬಂದ್ಬಿಟ್ಲು ಇಲ್ಲಿ ನನ್ನ ಎದುರಿಸ್ತಾಳಂತೆ. ಏನೋ ಇರ್ಬೋದೇನೋ ಅಂತ ಹೇಳಿದ್ಕೆ ನಿನ್ಗೆ ಯಾಕೆ ಅಷ್ಟೊಂದು ಉರಿ? ಮೊನ್ನೆ ಇನ್ನೂ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ಯಾ, ತಿರ್ಗಾ ಜೈಲಿಗೆ ಹೋಗಂಗಾದತ್ತು. ಸುಮ್ಮನೆ ಹೋಗತ್ ಕಲ್ಕ. ಅಯ್ಯೋ, ಜೈಲಿಗೆ ಹೋಗಿದ್ಯಾ ಅಂತನ ಆಗ್ಲಾಗ್ಲ ಹೇಳ್ಬೇಡ. ನಾನು ಜೈಲಿಗಾದ್ರೂ ಹೋಗ್ತೀನಿ, ಯಾವ್ದಕ್ಕಾದ್ರೂ ಹೋಗ್ತೀನಿ, ನನಗೆ ಎಲ್ಲ ಅಭ್ಯಾಸ ಆಗೈತಿ. ನಿನಗಿನ್ನ ಅಭ್ಯಾಸ ಆಗಿಲ್ಲ ಅಲ್ವೇ? ನೀನು ಹೋಗ್ತೀಯ ನಾನು ಕುಡ್ ಜಗಳಕ್ಕೆ ಬಂದ್ರೆ? ಸುಮ್ಮನೆ ಹೋಗತ್ ಕಲ್ಕ. ಸಾಕಮ್ಮ, ಸುಮ್ಮನೆ ಹೋಗಿ ಆಸಕ್ಕೆ ಹೋದ್ಬಿಟ್ಲಿ ಇಲ್ಲಿ. ಏನೋ ಒಂದು ಒಳ್ಳೆ ವಿಷಯ ಮಾತಾಡ್ತಿದ್ದಿ, ಎಲ್ಲದಕ್ಕೂ ಕಲ್ಲಾಕಕ್ ಬಂದ್ಬಿಡ್ತೀಯಲ್ಲ. ನಡಿ ಅಸ್ಕೆ, ಹೋಗ್ತೀನಿ ಹೇಳ್ರಮ್ಮ, ಹೋಗ್ತೀನಿ ಹೇಳ್ರಿ. ನೀವೇನೆ ಇಲ್ಲೇ ಗೂಟ ಹೊಡ್ಕೊಂಡು ಕುಕ್ಕಾಡ್ರಿ ದೇವಸ್ಥಾನದ ಮುಂದೆನೆ. ಯಾರಿಗೂ ಜಾಗ ಬಿಡ್ಬೇಡ್ರಿ ಕೈ ಮುಗಿಯಕ್ಕೆ. ಈ ಸಾಕಮ್ಮ ಬಂದು ಏನಪ್ಪ ನಾವೇನೋ ಒಂದು ವಿಷಯ ಮಾತಾಡ್ತಿದ್ವಿ, ಎಲ್ಲ ಬಂದು ಹಾಳು ಮಾಡ್ತು. ಬಿಡು ಮಲ್ಲಿ, ಬೇಜಾರು ಮಾಡ್ಕೋಬೇಡ, ಆ ಅಮ್ಮನ ಕಥೆನೇ ಅಷ್ಟು. ಎಲ್ಲೋದ್ರೂ ಒಳ್ಳೇದಮ್ಮದು ಮನ್ಸಿಗೆ ಬರೋದೇ ಇಲ್ಲ. ಕೆಟ್ಟವ್ರಿಗೆ ಕೆಟ್ಟದೇ ಬರೋದು, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಹೋಗು. ಸರಿ ಆಯ್ತು. ನೀನು ನಾನು ಭಾಗ್ಯಕೈನು ನಾನು ಇಬ್ರು ಹೋಗ್ತೀವಿ. ಅವಕ್ಕೈನು ಆ ಕಡೆಗೆ ಅಲ್ವಾ ಹೋಗೋದು, ನಾವಿಬ್ರು ಹೋಗ್ತೀವಿ, ನೀನು ಹೋಗು. ಸರಿ ಆಯ್ತು, ಹುಷಾರಮ್ಮ ಅಂತಕ್ಕೆ ಹೋಗು. ನಡಿಯಮ್ಮ ಗುಲಾಬಿ, ನಡಿ ಹೋಗೋಣ. ಅಯ್ಯೋ, ಸಾಕಮ್ಮ ಬಂದು ಎಲ್ಲ ಹಾಳು ಮಾಡಿದ್ಲು. ಹೆಂಗೋ ನೀನ್ ಸೀಮಂತದ ಬಗ್ಗೆ ಮಲ್ಲಿಗೆ ಹೇಳ್ತಿದ್ದೆ, ಮಲ್ಲಿ ಮರ್ತೋದ್ಲ ಏನೋ ಈ ಸಾಕಮ್ಮನ ಜಾಗದಾಗಿ. ಏನು ಬೇಡ ಬಿಡದು ಭಾಗ್ಯಕಯ್ಯ, ಸಾಕು. ನನಗೆ ಕಷ್ಟಕ್ಕೆ ಹಾಕ್ತಾರಲ್ಲ, ಏನು ಸೀಮಂತ ಮಾಡ್ಕೊಂಡ್ರೆ ಏನು ಇದಿಲ್ಲ, ನನಗೇನಂತ ದೊಡ್ಡ ದೊಡ್ಡ ಆಸೆನೂ ಇಲ್ಲ. ದೊಡ್ಡ ಆಸೆ ಇಲ್ದಿದ್ರು ಹೊಟ್ಟೆ ಹೊತ್ತು ಆದ್ರೂ ಎಂತಾಗಾದ್ರೂ ಆಸೆ ಇದ್ದೇ ಇರುತ್ತೆ. ಜಾಸ್ತಿ ಜನನ ಕರೆದು ದೊಡ್ಡದ ಮಾಡದಿದ್ರು ಪರವಾಗಿಲ್ಲ, ಚಿಕ್ಕದಾಗಾದ್ರೂ ಕುಂಡಿಸಿ ನಿನ್ಗೂ ಎಲ್ಲ ಸೀರೆ ಉಡಿಸಿ ಒಡವೆ ಹಾಕಿ ಆರತಿ ಬೆಳಗಿದ್ರೆ ಅಷ್ಟಾದ್ರೂ ಮಾಡಿದ್ರೆ ಸಾಕು, ನಿನ್ ಮನ್ಸಿಗೂ ತೃಪ್ತಿ ಆಗುತ್ತೆ, ಖುಷಿ ಆಗುತ್ತೆ. ಅದಕ್ಕೆ ನಾನು ಹೇಳ್ದೆ, ಬಾ, ಇನ್ನೇನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗಲ್ಲ, ನಾವು ಆಸೆ ಪಟ್ಟಂಗೆ ಆಗ್ಬೇಕಲ್ಲ ಎಲ್ಲಾನ. ಆ ದೇವ್ರ ದಯೆ ಏನಾಯ್ತು, ಆ ದೇವ್ರ ಇಚ್ಛೆ ಆಗ್ಬೇಕಂದ್ರೆ ಆಗುತ್ತೆ, ಇಲ್ದಿದ್ರೆ ಇಲ್ಲ. ನಡಿ ಹೋಗೋಣ, ನಿಧಾನಕ್ಕೆ ನಡಿ ಗುಲಾಬಿ, ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.